ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ. ರೈತರ ಜಮೀನುಗಳಿಗೆ ಹೋಗಲು ಮೊದಲಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದ್ದಾರೆ. ಕೊನೆಗೂ ರೈತರ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿ ಜಮೀನುಗಳಿಗೆ ದಾರಿ ಸಮಸ್ಯೆ ಅಂದ್ರೆ ರಸ್ತೆ ಸಮಸ್ಯೆ ಮನಗಂಡಿರುವಂತಹ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ. ಬನ್ನಿ, ಇಷ್ಟಕ್ಕೂ ಕೇಂದ್ರ ಸರ್ಕಾರ ಜಮೀನುಗಳಿಗೆ ದಾರಿ ಅಥವಾ ಕಾಲು ದಾರಿ ಅಥವಾ ಬಂಡಿ ದಾರಿ ಕುರಿತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಹೊಸ ನಿಯಮ ಏನು ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರ ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಮತ್ತು ದಾರಿ ಮೇಲೆ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಲವು ಕಾರಣಗಳಿಂದ ನೆರೆಹೊರೆಯ ಭೂ ಮಾಲೀಕರು ತಮ್ಮ ಭೂಮಿಯ ಮೂಲಕ ಹಾದು ಹೋಗಲು ಕಷ್ಟ ಪಡ್ತಾ ಇದ್ದಾರೆ ಮತ್ತು ಕೆಲವು ರೈತರು ಈ ಕಾರಣದಿಂದಾಗಿ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುತ್ತಾರೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರದವರು ಮೊರಂ ಹಕ್ಕನ್ನ ಪರಿಚಯಿಸಿದೆ. ಎಜಿಮೆಂಟ್ ಕಾಯ್ದೆಯು ಇದರ ಮಹತ್ವವನ್ನು ಎತ್ತಿ ತೋರಿಸಿದೆ. ನೆರೆಹೊರೆಯವರು ಅದಕ್ಕಿಂತ ಹೆಚ್ಚಿನ ಭೂ ಮಾಲೀಕರ ಅನುಕೂಲಕ್ಕಾಗಿ ರೈತರಿಗೆ ಹೊಸ ನಿಯಮಗಳು. ಒಬ್ಬ ರೈತನ ಜಮೀನು ಇನ್ನೊಬ್ಬ ರೈತನ ಜಮೀನ ಹಿಂದೆ ಇದ್ರೆ ಮುಂಭಾಗದ ಮಾಲೀಕರು ಹಿಂಭಾಗದ ಮಾಲೀಕರಲ್ಲಿ ತಮ್ಮ ಜಮೀನಿನಲ್ಲಿ ಪ್ರವೇಶಿಸುವ ಮಾರ್ಗವನ್ನ ತೋರಬೇಕಿದೆ. ಇದು ಕಾನೂನು ಆಶ್ರಯವನ್ನ ಒದಗಿಸುತ್ತೆ. ನೆರೆಹೊರೆಯ ಭೂ ಮಾಲೀಕರ ಭೂ ಪ್ರವೇಶವನ್ನ ನೀಡೋಕೆ ನಿರಾಕರಿಸಿದ್ರೆ ಅವರು ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತಹ ಹಕ್ಕನ್ನ ಹೊಂದಿದ್ದಾರೆ. ಇದಲ್ಲದೆ ರೈತರ ಭೂಮಿಗೆ ಸಾಕಷ್ಟು ಈಸಿ ಕಾಯ್ದೆಯಲ್ಲಿ ನಗದು ವ್ಯಾಪಾರ ಕಾಯ್ದೆ ಸಹ ಬಳಸಬಹುದಾಗಿದೆ. ಇನ್ನು ಹೊಲಕ್ಕೆ ಐತಿಹಾಸಿಕ ಮಾರ್ಗವಿದ್ರೆ ಹಿಂದಿನ ತಲೆಮಾರು ಬಳಸಿದ ಮಾರ್ಗ ಅಥವಾ ಮುಚ್ಚಲ್ಪಟ್ಟ ಮಾರ್ಗವನ್ನ ಮರಳಿ ತರುವ ಹಕ್ಕನ್ನ ರೈತರಿಗೆ ನೀಡಲಾಗಿದೆ. ಹಿಂದುವಳಿ ಕಾಯ್ದೆಯ ಸೆಕ್ಷನ್ 251ರ ಪ್ರಕಾರ ರೈತರು ತಮ್ಮ ಜಮೀನಿಗೆ ಬೇಕಾದ ಯಾವುದೇ ಮಾರ್ಗ ಲಭ್ಯವಿದ್ರೆ ಇದರ ಹೊಸ ಮಾರ್ಗವನ್ನು ನಿರ್ಮಿಸಲು ಅವಕಾಶವನ್ನ ಕಲ್ಪಿಸಲಾಗುವುದು. ಆದಾಗ್ಯೂ ಈ ನಿಬಂಧನೆಗೆ ಕೃಷಿ ಉಪಕರಣಗಳ ತಡೆರಹಿತ ಸಾಕಣೆ ಮತ್ತು ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತು ಭೂಮಿಯನ್ನ ಸ್ವಾಧೀನ ಬಿಡಿಸಿಕೊಳ್ಳುವಂತಹ ಹಕ್ಕನ್ನ ರಕ್ಷಿಸುತ್ತೆ. ರೈತರು ವಿಶೇಷ ಹೊರೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದುವವರು ತೊಂದರೆ ಎದುರಿಸುತ್ತಾರೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಅವರಿಗೆ ಹೊಸ ಕಾನೂನನ್ನು ತರಲು ಪ್ರಯತ್ನಿಸುತ್ತೆ ಮತ್ತು ಅವರನ್ನು ತೊಂದರೆಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸುತ್ತೆ.